ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಗುಡೇಮಾರನಹಳ್ಳಿಯ ಶ್ರೀ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆಯ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ, ವಕೀಲರ ಸಂಘ ಮಾಗಡಿ, ಶ್ರೀ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು 1ನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಧನಲಕ್ಷ್ಮಿ, ತಾಲೂಕು ವಕೀಲರ ಸಂಘದ ಉಪಾಧ್ಯಕ್ಷ ರಾಜಯ್ಯ, ಶಾಲೆಯ ಮುಖ್ಯ ಶಿಕ್ಷಕ ಗುರುಮೂರ್ತಿ ಹಾಗೂ ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿನಿಯರುಗಳು ದೀಪ ಬೆಳಗಿಸುವುದರ ಮೂಲಕ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೇವು. ಇವತ್ತಿನ ದಿನ ನಾವು ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ, ವಕೀಲರ ಸಂಘದ ಪದಾಧಿಕಾರಿಗಳು ಮಾಗಡಿ, ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆ ಗುಡೇಮಾರನಹಳ್ಳಿ, ಸಹಾಯಕ ಸರ್ಕಾರಿ ಅಭಿಯೋಜಕರು ಮಾಗಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ವಿಚಾರವಾಗಿ ನಾವು ಮಾತಾಡೋದಾದ್ರೆ ಇವತ್ತು ಉಚಿತ ಕಾನೂನು ಅರಿವು ನೆರವು ಏನು, ಈ ಉಚಿತ ಕಾನೂನು ಅರಿವು ನೆರವು ಅಂತ ಹೇಳೋದಾದ್ರೆ ಮತ್ತು ಇವತ್ತಿನ ದಿನದ ವಿಶೇಷತೆ ಏನು ಅಂತ ಅಂದ್ರೆ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನ. ಈ ದಿನ ಏನಕ್ಕೆ ತಂದ್ರು ಅಂತ ಅಂದ್ರೆ ಪ್ರತಿ ವರ್ಷ ನವೆಂಬರ್ 7ರಂದು ಈ ಕಾನೂನು ಸೇವೆಗಳ ದಿನವನ್ನ ನಾವು ಆಚರಣೆ ಮಾಡ್ತೀವಿ. ಯಾಕೆ ಈ ಕಾನೂನು ಸೇವೆಗಳ ದಿನವನ್ನ ನಾವು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಕಾನೂನಿನ ಅರಿವನ್ನ ಮೂಡಿಸಬೇಕು, ಎಲ್ಲರಿಗೂ ಒಂದು ಕಾನೂನಿನಲ್ಲಿ ನ್ಯಾಯವನ್ನ ಒದಗಿಸಬೇಕು. ಈ ರೀತಿ ಕಾನೂನು ಇದೆ ಅಂತ ಎಲ್ಲರಲ್ಲೂ ಒಂದು ಜಾಗೃತಿಯನ್ನ ಮೂಡಿಸುವಂತಹ ಕೆಲಸವನ್ನ ನಾವು ಮಾಡಬೇಕು. ಅದಕ್ಕಾಗಿ ನವೆಂಬರ್ 7ರಂದು ಪ್ರತಿ ವರ್ಷ ಕಾನೂನು ಸೇವೆಗಳ ದಿನವನ್ನ ಆಚರಣೆ ಮಾಡ್ತೀವಿ. ಈ ಕಾನೂನಿನ ಸೇವೆಗಳ ಪ್ರಾಧಿಕಾರ ಏನಕ್ಕಿದೆ ಅಂದ್ರೆ ಈ ಕಾನೂನಿನ ಅಡಿಯಲ್ಲಿ ಯಾರಿಗಾದ್ರೂ ಒಂದು ಸಮಸ್ಯೆ ಆಯ್ತು, ಯಾರಿಗಾದ್ರೂ ಒಂದು ಹಕ್ಕು ಏನಾದ್ರೂ ಅವ್ರ ಹಕ್ಕು ಚ್ಯುತಿ ಆಯ್ತು, ಈ ರೀತಿ ಇದ್ದಾಗ ನಮ್ಮ ಕಾನೂನು ಅವಶ್ಯಕತೆ ಇದೆ. ಆ ಸಮಯದಲ್ಲಿ ನಮ್ಮ ಕಾನೂನು ಸೇವೆ ಏನಿದೆ ಅದು ಕೆಲಸ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗಳಲ್ಲಿ ಅಕ್ಕಪಕ್ಕದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯ್ತು, ಈಗ ಜಮೀನಿನ ವಿಚಾರ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ರಸ್ತೆಯ ವಿಚಾರ ಆಗಿರ್ಬೋದು, ಇಲ್ಲ ಏನೋ ನೀವು ರೋಡಲ್ಲಿ ಬರ್ತಾ ಇರ್ತೀರಿ, ನಿಮ್ಗೆ ಒಂದು ಅಪಘಾತ ಆಗತ್ತೆ, ಇಲ್ಲ ಯಾವುದೋ ಒಂದು ವಿಚಾರವಾಗಿ ನಿಮ್ಗೆ ಒಂದು ಕಾನೂನಿನ ಅವಶ್ಯಕತೆ ಬೇಕಾಗಿರುತ್ತೆ. ಆಗ ನೀವೇನ್ ಮಾಡ್ತೀರಿ, ಇಲ್ಲ ಯಾವುದೋ ಒಂದು ತೊಂದರೆ ಆಯ್ತು, ಏನ್ ಮಾಡ್ತೀರಿ? ಸಾಮಾನ್ಯವಾಗಿ ನೀವೆಲ್ಲರೂ ಹಳ್ಳಿಗಳಲ್ಲಿ ಇರೋದ್ರಿಂದ ಫಸ್ಟ್ ಏನ್ ಮಾಡ್ತೀರಿ ಅಂದ್ರೆ ನೀವೆಲ್ಲ ಅಲ್ಲಿ ಯಾರೇನೋ ಊರಿನ ಮುಖಂಡರು ಯಾರು ಇರ್ತೀರೋ ಅವ್ರ ಹತ್ರ ಹೋಗಿ ನೀವೆಲ್ಲರೂ ಒಂದು ಪರಿಹಾರವನ್ನ ಕಾಣೋದಕ್ಕೆ ಪ್ರಯತ್ನ ಪಡ್ತೀರ. ಆದ್ರೂ ನಿಮ್ಗೆ ಅಲ್ಲಿ ಒಂದು ನ್ಯಾಯ ಸಿಗೋದಿಲ್ಲ, ನಿಮ್ಗೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ, ನನ್ಗೆ ಏನಿಲ್ಲ ನ್ಯಾಯ ಸಿಕ್ತು ಅನ್ಸೋದೇ ಇಲ್ಲ ನಿಮ್ಗೆ. ಆಗ ಏನ್ ಮಾಡ್ತೀರಿ, ನೀವು ಪೊಲೀಸ್ ಠಾಣೆಗೆ ಬರ್ತೀರಿ. ಪೊಲೀಸ್ ಠಾಣೆಗೆ ಬಂದ್ರೆ ಏನ್ ಮಾಡ್ತೀರಿ, ಅಲ್ಲೂ ಸಹ ನಿಮ್ಗೆ ಏನು ಯಾವುದೋ ಒಂದು ನ್ಯಾಯ ಸಿಗೋದಿಲ್ಲ. ನಂತರ ಎಲ್ಲಿಗೆ ಬರ್ತೀರಿ, ನ್ಯಾಯಾಲಯಕ್ಕೆ ಬರ್ತೀರಿ. ನ್ಯಾಯಾಲಯದ ಮೇಲೆ ಒಂದು ನಂಬಿಕೆಯನ್ನ ಇಟ್ಟು ಬರ್ತೀರಿ, ನನ್ಗೆ ಇಲ್ಲಿ ನ್ಯಾಯ ಸಿಗತ್ತೆ ಅಂತ. ಅಲ್ಲಿ ಬಂದಾಗ ನಿಮ್ಗೆ ನ್ಯಾಯಾಲಯಕ್ಕೆ ಬಂದಿದ ತಕ್ಷಣ ನಿಮ್ಗೆ ನ್ಯಾಯ ಸಿಗುತ್ತಾ? ಅಲ್ಲಿ ನಿಮ್ಗೆ ಏನು ಕಾನೂನಿನ ಬಗ್ಗೆ ತಿಳುವಳಿಕೆ ಇರ್ಬೇಕಲ್ಲ, ಅದು ಯಾರಿಗಿರುತ್ತೆ? ಕಾನೂನಿನ ಬಗ್ಗೆ ತಿಳುವಳಿಕೆ ಯಾರಿಗಿರುತ್ತೆ? ವಕೀಲರಿಗೆ. ವಕೀಲರು ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ವಕೀಲರು ಬೇಕಂದ್ರೆ ಅವ್ರಿಗೆ ಹಣವನ್ನ ಕೊಡ್ಬೇಕು, ಫೀಸ್ ಕೊಡ್ಬೇಕು. ಫೀಸ್ ಎಲ್ಲ ಕೊಟ್ಟು ನೀವು ಅವ್ರಿಗೆ ನಂದು ಇಂಥ ಕೇಸ್ ಇದೆ ನೀವು ತಗೊಳ್ಬೇಕು ಅಂತ ಹೇಳ್ಬೇಕು. ಈಗ ಫೀಸ್ ಕೊಡೋದಕ್ಕೆ ನಿಮ್ಮಲ್ಲಿ ಶಕ್ತಿ ಇರೋದಿಲ್ಲ. ಎಷ್ಟೊಂದು ಜನಕ್ಕೆ ಶಕ್ತಿ ಇಲ್ದಿದ್ದಾಗ ಏನ್ ಮಾಡ್ಬೇಕು ಅವರು? ನನ್ಗೆ ನ್ಯಾಯ ಬೇಡ ಅಂತ ಸುಮ್ಮನೆ ಇರಕ್ಕಾಗತ್ತಾ? ಇಲ್ಲ, ಖಂಡಿತ ಆಗೋದಿಲ್ಲ. ಆಗ ನಮ್ಮ ಕಾನೂನು ಸೇವೆಗಳ ಏನಿದೆ ಉಚಿತವಾಗಿ ಒಂದು ನ್ಯಾಯ
ತಿಳ್ಕೊಂಡು ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ ಅಂತ ಇರ್ತಾರೆ, ನಮ್ಮ ಮಾಗಡಿ ಇಲ್ಲಾಂದ್ರೆ ತಾಲೂಕು ಕಾನೂನು ಸೇವೆಗಳು ಅಂತ ಏನಿದೆ ಅಲ್ಲಿ ಕೆಲವೊಂದಷ್ಟು ವಕೀಲರು ಇರ್ತಾರೆ. ಅವರು ಈ ಉಚಿತ ಕಾನೂನು ಸೇವೆಗಳ ಅಡಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರನ್ನ ನಿಮ್ಗೆ ಇಂಟ್ರೆಸ್ಟ್ ಮಾಡ್ತಾರೆ, ಈ ರೀತಿ ನಿಮ್ಗೆ ಕಾನೂನು ಇದೆ, ಉಚಿತವಾಗಿ ಕಾನೂನು ಇದೆ, ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಮತ್ತೆ ಈ ಕಾನೂನಿನ ಬಗ್ಗೆ ಹೇಳೋದಾದ್ರೆ ಇನ್ನು ಬರೀ ಲಾಯರ್ ಬರ್ತಾರೆ, ಇಲ್ಲಿ ತಾಲೂಕು ಮಟ್ಟದಲ್ಲಿ ಮುಗ್ದೋಯ್ತು, ನೆಕ್ಸ್ಟ್ ಏನ್ ಮಾಡ್ಬೇಕು? ಇಲ್ಲಿ ನಿಮ್ಗೆ ನ್ಯಾಯ ಸಿಗೋದಿಲ್ಲ. ಈಗ ತಾಲೂಕು ಮಾಗಡಿ ಕೋರ್ಟ್ ಅಂದ್ರೆ ಅಲ್ಲಿ ನಿಮ್ಗೆ ಯಾವ್ದೋ ನ್ಯಾಯ ಸಿಗೋದಿಲ್ಲ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀರಿ? ಜಿಲ್ಲಾ ಮಟ್ಟಕ್ಕೆ ಹೋಗ್ತೀರಿ. ಅಲ್ಲಿಂದ ಎಲ್ಲಿಗೆ ಹೋಗ್ತೀರಿ? ಸ್ಟೇಟ್ ಇಂದ ಎಲ್ಲಿಗೆ ಹೋಗ್ಬೇಕು? ಸುಪ್ರೀಂ ಕೋರ್ಟ್ ಹೋಗ್ಬೇಕು. ನೀವು ಇಲ್ಲಿ ಕೆಳ ಹಂತದ ನ್ಯಾಯಾಲಯ ಏನಿದೆ ತಾಲೂಕು, ಅಲ್ಲಿಂದ ಹಿಡಿದು ಸುಪ್ರೀಂ ಕೋರ್ಟ್ ವರೆಗೂ ಸಹ ನೀವು ಈ ಉಚಿತ ಕಾನೂನು ಸೇವೆ ಏನಿದೆ ಇದರ ಉಪಯೋಗವನ್ನ ಪಡ್ಕೊಳ್ಬಹುದು. ಪ್ರತಿಯೊಬ್ಬ ಮಹಿಳೆಗೂ ಈ ಸೇವೆಯನ್ನ ಪಡ್ಕೊಳ್ಳುವ ಅಗತ್ಯ ಇದೆ ಹಾಗೂ ಪಡ್ಕೊಳ್ಬಹುದು. ಮತ್ತೆ ಹೇಗೆ ಅವರು ಈವನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಒಂದು ಮಹಿಳೆ ಆಗಿದ್ರು ಸಹ ಅವರು ಸಹ ಈ ಸೇವೆಯನ್ನ ಪಡ್ಕೋಬಹುದು ಅಂತ ಹೇಳ್ಬೋದು. ಇನ್ಯಾರು ಪಡ್ಕೋಬಹುದು? ಮಕ್ಕಳು ಅಂದ್ರೆ ಯಾರು? ಹೆಣ್ಮಕ್ಳು ಪಡ್ಕೋಬೋದಾ? ಹೆಣ್ಮಕ್ಳು ಪಡ್ಕೋಬೋದಾ? ಇದೊಂದು ಕ್ವಶನ್ ಅರೈಸ್ ಆಗತ್ತೆ ನಿಮ್ಗೆ. ಮಕ್ಕಳು ಅಂದ್ರೆ ಯಾರು? 18 ವರ್ಷದಿಂದ ಒಳಗಡೆ ಯಾರು ಇರ್ತಾರೆ ಅಂತಹ ಮಕ್ಕಳು ಈ ಸೇವೆಗಳನ್ನ ಪಡ್ಕೋಬಹುದು. ಮತ್ತೆ ಇನ್ಯಾರು ಪಡ್ಕೋಬಹುದು? SC/ST. ಈ SC/ST ಕಮ್ಯುನಿಟಿ ಅಂತ ಯಾರು ಇರ್ತಾರೆ ಅವ್ರಿಗೂ ಸಹ ಈ ಸೇವೆ ಪಡ್ಕೋಬಹುದು. ಮತ್ತೆ ಅವ್ರನ್ನ ಹೊರತುಪಡಿಸಿ ಯಾರ ವಾರ್ಷಿಕ ಆದಾಯಗಳು 3 ಲಕ್ಷಕ್ಕಿಂತ ಕಡಿಮೆ ಇರುತ್ತೆ ಅವರು ಸಹ ಈ ಸೇವೆಯನ್ನ ಪಡ್ಕೊಳ್ಬಹುದು. ಅವರನ್ನ ಹೊರತುಪಡಿಸಿ ಇನ್ನ ಫಿಸಿಕಲಿ ಚಾಲೆಂಜ್ ಅಂತ ಕರೀತಾರಲ್ಲ, ಅಂಗವಿಕಲರು, ಅವರು ಸಹ ಈ ಸೇವೆಯನ್ನ ಪಡ್ಕೋಬಹುದು. ಇನ್ನ ಪ್ರಿಸ್ನರ್ಸ್ ಜೈಲಿನಲ್ಲಿ ಇರ್ತಾರಲ್ಲ ಅವ್ರಿಗೂ ಸಹ ನಮ್ಮ ನ್ಯಾಯಾಂಗದಲ್ಲಿ ಅವರ ಹಕ್ಕು ಸಹ ಚ್ಯುತಿ ಆಗಬಾರ್ದು ಅಂತ ಅವರಿಗೂ ಸಹ ಈ ಸೇವೆಯನ್ನ ಒದಗಿಸ್ತಾ ಇದೆ. ಇನ್ ಮತ್ತೆ ಯಾರು ಪಡ್ಕೋಬಹುದು? ಈ ಆಕ್ಸಿಡೆಂಟ್ ದಾಳಿಗೊಳಗಾಗಿರ್ತಾರಲ್ಲ, ಅದು ಮಹಿಳೆ ಆಗಿರ್ಬೋದು ಇಲ್ಲ ಹುಡುಗ ಆಗಿರ್ಬೋದು, ಇಬ್ರು ಸಹ ಆಕ್ಸಿಡೆಂಟ್ ದಾಳಿಗೆ ಯಾರು ಒಳಗಾಗಿರ್ತಾರೆ ಅವರು ಸಹ ಈ ಸೇವೆಯನ್ನ ಪಡ್ಕೊಳ್ಬಹುದು. ಮತ್ತೆ ಇನ್ಯಾರು ಪಡ್ಕೋಬಹುದು? ಬಾಂಡೆಡ್ ಲೇಬರ್ಸ್ ಅಂತ ಇರ್ತಾರೆ, ಜೀತದಾಳು ಅಂತ ನೀವು ಹಳೆ ಕಾಲದಲ್ಲಿ ಕೇಳ್ತಾ ಇದ್ರಿ, ಈ ಜೀತದಾಳು ಪದ್ಧತಿ ಅಂತ ಇದೆ, ಅವರು ಸಹ ಈ ಸೇವೆಯನ್ನ ಪಡ್ಕೋಬಹುದು. ಈ ಎಲ್ಲ ಸೇವೆಗಳು ಇದೆ ಪಡ್ಕೋಬಹುದು. ಅಂದ್ರೆ ಹೇಗೆ ಪಡ್ಕೋಬಹುದು ಅಂದ್ರೆ ಈಗ ನೀವು ಈ ಸರ್ಕಾರದಿಂದ ಹಲವಾರು ಯೋಜನೆಗಳು ಬಂದಿದೆ, ಅದಕ್ಕೆಲ್ಲ ಏನ್ ಹೇಳ್ತಾರೆ, ನೀವು ಹೋಗಿ ಕೇಳಿದಾಗ ಈಗ ಎಷ್ಟೊಂದು ಯೋಜನೆಗಳು ಬಂದಿದೆ, ಆಯ್ತು ನೀವು ಈ ಸರ್ಟಿಫಿಕೇಟ್ ತಗೊಂಬ, ಈ ಆಧಾರ್ ಕಾರ್ಡ್ ತಗೊಂಬ, ಅದು ತಗೊಂಬ, ಇದು ತಗೊಂಬ ಅಂತ ಹಲವಾರು ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಆದ್ರೆ ನೀವು ನಮ್ಮ ತಾಲೂಕು ಸೇವೆಗಳಲ್ಲಿ ಈ ರೀತಿಯ ಒಂದು ಏನಾದ್ರೂ ಸೇವೆ ಪಡ್ಕೊಳ್ಬೇಕು ಅಂತ ಇದ್ರೆ ಒಂದು ಸಿಂಪಲ್ ಅಫಿಡವಿಟ್ ಸಾಕು, ಅಷ್ಟ್ಬಿಟ್ಟು ಬೇರೆ ಏನು ಬೇಕಾಗಿಲ್ಲ. ಹೌದು, ನಾನು ಮಹಿಳೆ, ನನಗೆ ನಿಮ್ಮ ಕಾನೂನು ಸೇವೆಗಳಲ್ಲಿ ನನಗೆ ಸುರಕ್ಷತೆ ಬೇಕು, ನನಗೆ ಕಾನೂನಿನ ನೆರವು ಬೇಕು ಅಂತ ನಮ್ಮಲ್ಲಿ ಕೇಳಿದ್ರೆ ಒಂದು ಸಿಂಪಲ್ ಅಫಿಡವಿಟ್ ಸಾಕು. ಅದನ್ನ ಬಿಟ್ಟು ಬೇರೆ ಯಾವ ಕ್ವಶನ್ ನಮ್ಮ ಹತ್ರ ಅರೈಸ್ ಆಗೋದಿಲ್ಲ. ಒಂದು ಮಹಿಳೆ ಅಥವಾ ಮಕ್ಕಳಾಗಿದ್ರೆ ಮಕ್ಕಳು ಅಥವಾ ಅಂಗವಿಕಲರಾಗಿದ್ರೆ ನಾನು ಅಂಗವಿಕಲ ಅಂತ ಹೇಳಿ ಒಂದು ಸಿಂಪಲ್ ಅಫಿಡವಿಟ್ ನ ಫೈಲ್ ಮಾಡಿದ್ರೆ ಸಾಕು, ಈ ಸೇವೆ ನಿಮಗೆ ಸಿಗತ್ತೆ. ರಾಷ್ಟ್ರೀಯ ಕಾನೂನು ಸೇವೆಗಳ ದಿನ, ಕಾನೂನು ಅರಿವು ಮತ್ತು ದಿನ, ಈ ಒಂದು ಕಾರ್ಯಕ್ರಮ ತಮ್ಮ ಶಾಲೆಯಲ್ಲಿ ಇಟ್ಕೊಂಡಿರೋದು ಒಂದು ಸಂತೋಷದಾಯಕ. ಯಾಕಂದರೆ ಹಳ್ಳಿಗಾಡಿನ ಮಕ್ಕಳಿಗೆ ಅದರ ಒಂದು ಪರಿವು ಇರಬೇಕು. ನಾವೆಲ್ಲರೂ ಹೇಳ್ತಿರ್ತೀವಿ, ನಮ್ಮ ಅಜ್ಜ ಅಜ್ಜಿ ಎಲ್ಲ ಹೇಳೋದು, ಬಿತ್ತನೆಗೆ ಚೆನ್ನಾಗಿರೋದು ಹೊಲದಾಗಿರೋದು ಕಟ್ ಮಾಡಿದ್ರಪ್ಪ, ನಾಳೆ ಬಿತ್ತನೆಗೆ ಬೇಕಾದ್ರು ರಾಗಿ ಅಥವಾ ಕಾಳು ಏನೋ ಅಲ್ಲ. ನಾವೆಲ್ಲ ವ್ಯವಸಾಯಸ್ಥರ ಮಕ್ಕಳು ತಾನೆ, ವ್ಯವಸಾಯ ಎಲ್ಲ ಗೊತ್ತದಲ್ಲ, ಚೆನ್ನಾಗಿ ಕರ್ದು ಮುಗೋಗಿರಾಗಿ ಬಿತ್ತಲ್ಲ. ಯಾಕೆ ಬಿತ್ತಲ್ಲ? ಅದು ಹುಟ್ಟಲ್ಲ, ಅದು ಬೆಳೆ ಬರಲ್ಲ. ನೀವು ಮಕ್ಕಳು ಕಲಿಬೇಕೀಗ, ಕಲಿತು ಬಿತ್ತನೆ ಆ ಬಿತ್ತುವಂಥ ಒಂದು ಮಕ್ಕಳ ನಿಮ್ಮ ಅಧೈರ್ಯ ಇರಬೇಕು. ನೀವು ಸಮಾಜಕ್ಕೆ ಶಕ್ತಿ ಆಗಬೇಕು. ನೀವು ಚೆನ್ನಾಗಿ ಓದಿದ್ರೆ ಫಸ್ಟ್ ನಿಮ್ಮ ವೈಯಕ್ತಿಕ ಜೀವನ ಚೆನ್ನಾಗಿರ್ತದೆ ಅಲ್ವಾ? ನೀವು ಕಾದಲ್ಲಿ ಓಡಾಡ್ಬೋದು, ಬಂಗ್ಲೆ ಕಟ್ಬೋದು, ಇನ್ನೊಂದು ಸಹಾಯ ಮಾಡ್ಬೋದು, ಸಮಾಜಮುಖಿಯಾಗಿ ಚಿಂತನೆ ಮಾಡ್ಬೋದು ಅಲ್ವಾ? ಫಸ್ಟ್ ನೀವು ವೈಯಕ್ತಿಕವಾಗಿ ಚೆನ್ನಾಗಿರ್ತೀರಿ, ಆಮೇಲೆ ನಿಮ್ಮ ಮನೆ ಅಲ್ಲಪ್ಪ, ನಿಮ್ಮ ತಮ್ಮನೋ ತಂಗಿನೋ ಅಕ್ಕನೋ ಅಪ್ಪನೋ ಅಮ್ಮನೋ ಬರೆಯೋದಿಲ್ಲ, ಫಸ್ಟ್ ನೆಕ್ಸ್ಟ್ ಅಲ್ವಾ? ಅದಾದ್ಮೇಲೆ ನಮ್ಮೂರಿಗೆ ಸಹಾಯ ಮಾಡ್ಬೋದು ಅಂತ. ಇನ್ನೂ ನೀವು ಇನ್ನೂ ಮೇಲ್ಮಟ್ಟಕ್ಕೆ ಹೋದ್ರೆ ಇಡೀ ರಾಷ್ಟ್ರಕ್ಕೆ ಶಕ್ತಿ ಆಗ್ಬೋದು ಅಲ್ವಾ? ದ್ರೌಪದಿ ಮುರ್ಮು ಅವರು ಮೋದಿ
ಸಿದ್ದರಾಮಯ್ಯ ಅವರೆಲ್ಲ ರಾಷ್ಟ್ರದ ಶಕ್ತಿಗಳು. ನೀವು ಆ ರೀತಿ ನಿಮ್ಮ ಚಿಂತನೆಗಳನ್ನ ಬೆಳೆಸ್ಕೋಬೇಕು. ಅದೆಲ್ಲ ನಿಮ್ಮ ಕೈಲಿಂದಲೇ ಇದೆಯಲ್ಲ, ಅದಲ್ಲ. ನಾವೆಲ್ಲ ಹಿಂದೆ ಜಡ್ಜ್ ಸಾಹೇಬ್ ನೋಡೇ ಇರಲಿಲ್ಲ, ಕೋರ್ಟ್ನ ನೋಡೇ ಇರಲಿಲ್ಲ. ಸಾಹೇಬ್ರು ನಿಮ್ಮ ಮುಂದಕ್ಕೆ ಬರ್ತಾರೆ, ಈಗ ನೋಡ್ಬೋದು. ನೀವು ಅವತ್ತರ ಇನ್ಸ್ಪೈರ್ ಆಗ್ಬೋದು, ನಾವು ಆ ಜಾಗ ಹೋಗಿ ಕೂತ್ಕೋಬೇಕು ಅಂತ ಇಲ್ಲ. ಒಂದು ಸಬ್ಜೆಕ್ಟ್ ಫೇಲ್ ಆಗೋದು, ನೆಕ್ಸ್ಟ್ ಸರಿ ಕಣ್ಣಲ್ಲಿ ಪಾಸ್ ಆಗೋದು, ಡಿಫರ್ ಮಾಡಿದ್ರೆ ಇಷ್ಟು ವರ್ಷ ಬರೆಯಿಲ್ಲ ನಿಮಗೆ ಅಂತ ಬರೀತಾರೆ. ಅರಿವು, ಇದು ಅರಿವು. ನಮ್ಮೂರಿಗೆ ಉದಾಹರಣೆ, ನೀವೆಲ್ಲ ಹಳ್ಳಿ ಜನ ಮಕ್ಕಳು, ಪಕ್ಕದ ಮನೆಯಲ್ಲಿ ಗಂಡ ಹೆಂಡತಿ ನಿಕೃಷ್ಟವಾಗಿ ಕಾಣ್ತಾನೆ, ಅವನು ಚೆನ್ನಾಗಿರ್ತಾನೆ, ಆಕೆಗೆ ಊಟಕ್ಕೂ ತೊಂದರೆ ಇರ್ತದೆ, ಮಕ್ಕಳಿಗೆಲ್ಲ ಏನೂ ತೊಂದರೆ ಆಗಲ್ಲ. ಆಕೆ ಕಾನೂನು ಹೋಗ್ಬೇಕು, ಅಲ್ಲಿ ನಮ್ಗೆ ರಕ್ಷಣೆ ಸಿಗುತ್ತೆ, ಗಂಡದಿಂದ ಪರಿಹಾರ ಸಿಗುತ್ತೆ ಅನ್ನೋದು ಗೊತ್ತೇ ಇರಲ್ಲ. ನಮಗೆ ಅರಿವಿದ್ರೆ, ನಿಮ್ಗೆ ಯಾಕೆ ಮಕ್ಕಳಿಗೆ ಅರಿವು ಕೊಡ್ತಾರೆ ಅಂದ್ರೆ, ನಿಮ್ಗೆ ಅರಿವಿದ್ರೆ ನೀವು ಹೋಗಿ ತಿಳಿಸ್ತೀನಿ ನೋಡಿ, ಹಿಂಗೆ ಹೋಗ್ಬೋದು ನಿಮ್ಮ ಮಗನಿಗೆ, ನಿಮ್ ಕೋರ್ಟ್ನಿಂದ ಸಹಾಯ ಮಾಡ್ತಾರೆ, ಕಾನೂನು ನೆರವು ಕೊಡ್ತಾರೆ. ಕಾನೂನು ಈ ದೇಶದಲ್ಲಿ ನಾವೆಷ್ಟೆಲ್ಲ 140 ಕೋಟಿ ಇದೀವಲ್ಲ, ಅದಕ್ಕಿಂತ ಒಂದು ಜಾಸ್ತಿ, 140 ಕೋಟಿ ಜನಕ್ಕಿಂತ ಒಂದು ಜಾಸ್ತಿ 141 ಕೋಟಿ ಅಷ್ಟು ಬಲ ಕೊಡುತ್ತೆ ನಮ್ಗೆ. ಆ 140 ಕೋಟಿ ನಮ್ಗೆ ಎಗೇನ್ಸ್ಟ್ ಆಗಿ ಹೇಳಿದ್ರು ಕೂಡ ಕಾನೂನು ನಮ್ಮ ಪರವಾಗಿತ್ತು ಅಂದ್ರೆ ನಮ್ಗೆ ರಕ್ಷಣೆ ಕೊಡುತ್ತದೆ. ಯಾರ ಮಾತನ್ನು ಕೇಳಲ್ಲ, ಯಾರ ಮಾತನ್ನು ಕೇಳಲ್ಲ. ಯಾವ ಅಧಿಕಾರ, ಅಂತಸ್ತು, ಹಣ ಯಾವತ್ತೂ ಕೇಳಲ್ಲ. ಅದು ನೀವು ಕಾನೂನನ್ನ ಪರಿಪಾಲನೆ ಮಾಡಿದಿರ ಅನ್ನೋದೊಂದೇ ಅದಕ್ಕೆ ಮುಖ್ಯ. ನೀವು ಅದ್ರ ಪರಿಕಲ್ಪನೆಯಲ್ಲಿ, ಆ ಚೌಕಟ್ಟಿನಲ್ಲಿ ಇದೀರಾ ಅನ್ನೋದಷ್ಟೇ ಮೇನ್ ಉದ್ದೇಶ. ಇಂದು ರಾಷ್ಟ್ರೀಯ ಕಾನೂನುಗಳ ಸೇವಾ ದಿನ, ಕಾನೂನು ಅರಿವು ನೆರವು ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಗೌರವಾನ್ವಿತ ಧನಲಕ್ಷ್ಮಿ ಮೇಡಮ್ ಅವರಿಗೆ ನಾನು ಹೃದಯವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮಕ್ಕಳಿಗೆ ಪ್ರೇರಣಾದಾಯಕವಾದಂತಹ ನುಡಿಗಳನ್ನು ಹಾಡಿ ಉತ್ಸಾಹವನ್ನು ತುಂಬಿದಂತಹ ವಕೀಲರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ರಾಜಯ್ಯ ಸರ್ ಅವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಯಾಕೆ ಅಂದರೆ ರಾಜಯ್ಯ ಸರ್ ಅವರು ನಿಮ್ಮಂತೆ ನಮ್ಮ ಶಾಲೆಯಲ್ಲಿ, ಬ್ಯಾಲ್ಕೆರೆ ಶಿವಕುಮಾರ ಸ್ವಾಮೀಜಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಯಾವುದೇ ಸೌಕರ್ಯ ಇರಲಿಲ್ಲ ಅವಾಗ ಅವರು ಓದಬೇಕಾದ್ರೆ. ನಿಮಗೆ ಸೌಕರ್ಯಗಳಿದ್ದಾವೆ, ಸವಲತ್ತುಗಳಿದ್ದಾವೆ, ಆದರೆ ಅವರು ನಿಮ್ಮಂತೆ ಕೂತಿದ್ದು ಬಡತನ ಕುಟುಂಬದಲ್ಲಿ ಬಂದಂಥವರು ಇವತ್ತು ಒಬ್ಬ ಹೆಸರು ಮಾಡ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ, ಸಮಾಜವನ್ನು ಗುರುತಿಸ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ, ಒಂದು ನ್ಯಾಯಪರವಾದಂತಹ ಒಂದು ಸ್ಥಾನದಲ್ಲಿ ಇದ್ದಾರೆ ಅಂದರೆ ನಾವು ಸಹ ಅದೇ ರೀತಿಯಲ್ಲಿ ಬೆಳೀಬಹುದು ಅನ್ನೋದಕ್ಕೆ ಅವರು ಒಂದು ಕಾರಣೀಕರ್ತರು. ಅದಕ್ಕೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು, ನಮ್ಮ ರೀತಿಯ ಮಾರ್ಗದರ್ಶಕರು, ನಮ್ಮ ಶಿಕ್ಷಕರಾಗಿದ್ದಂಥವರು, ನಮ್ಮ ಪ್ರೌಢಶಾಲಾ ಸಹಶಿಕ್ಷಕ ಸಂಘದಲ್ಲಿ ಅಧ್ಯಕ್ಷರಾಗಿ ಮತ್ತೆ ಹಲವಾರು ಶಿಕ್ಷಕರ ಒಂದು ವಿಚಾರ ವೇದಿಕೆಗಳಲ್ಲಿ ವಿಷಯವನ್ನು ಮಂಡನೆ ಮಾಡ್ತಕ್ಕಂತಹ ಮರಣ್ಣ ಸರ್ ಅವರು ಇವತ್ತು ನಿವೃತ್ತರಾದರೂ ಸಹ ವೃತ್ತಿಯನ್ನು ಪತ್ರಿಕೋದ್ಯಮದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದೇ ರೀತಿ ಹಿರಿಯರಾದಂತಹ ವೆಂಕಟೇಶ್ ಅವರು, ZTV ಮುಖ್ಯಸ್ಥರಾಗಿರ್ತಕ್ಕಂತಹ ವೆಂಕಟೇಶ್ ಅವರು, ಮತ್ತೆ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು, ಎಲ್ಲ ನನ್ನ ಆತ್ಮೀಯ ವೃತ್ತಿ ಬಾಂಧವರು ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುಗಳಾಗಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂಥವರು ವಿದ್ಯಾರ್ಥಿಗಳು. ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳನ್ನು ನಮ್ಮ ಮೇಡಮ್ ಅವರು ತಿಳಿಸಿದ್ದಾರೆ. ನ್ಯಾಯದ ಹೇಗೆ ಪಡಿಬೋದು ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಇನ್ನೂ ಕೆಲವು ವಿಚಾರಗಳನ್ನು ನಿಮಗೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಹೇಳಿದ್ದೀವಿ. ಯಾವ್ದು ಅಪರಾಧಗಳಾಗ್ತವೆ, ಅದನ್ನ ಅಪರಾಧಗಳನ್ನ ತಡಿಬೇಕಾದ್ರೆ ನಾವು ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹಲವಾರು ಶಿಬಿರಗಳನ್ನ ಮಾಡಿ ಕೆಲವು ಮಾರ್ಗದರ್ಶನವನ್ನು ಸಹ ನೀಡಿದ್ದೀವಿ, ಉಪನ್ಯಾಸ ಕಾರ್ಯಕ್ರಮಗಳನ್ನು ಸಹ ನೀಡಿದ್ದೀವಿ. ಮೇಡಮ್ ಅವರು ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತುಗಳು ಸಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಹಿರಿಯರಿಗೆ, ನಿಮ್ಮ ಊರಿನವ್ರಿಗೆ ಈ ರೀತಿ ಮಾರ್ಗದರ್ಶನವನ್ನು ನೀಡಿ. ನಮ್ಗೆ ಎಲ್ಲ ಹೇಳಿದ್ದಾರೆ, ಇದರಿಂದ ಓದ ನಿಮ್ಗೆ ಅನುಕೂಲ ಆಗ್ತದೆ ಎಂಬತಕ್ಕಂಥದ್ದನ್ನ ನೀವು ತಿಳಿಸ್ತಾ ಇರ್ತದೆ. ಈ ಕಾರ್ಯಕ್ರಮ ಮಾಡೋಕ್ಕೆ ಸಾರ್ಥಕವಾಗ್ತದೆ. ಅದಕ್ಕೆ ನೀವೆಲ್ಲ ವಿದ್ಯಾರ್ಥಿಗಳು ಮೇಡಮ್ ಅವರು ಹೇಳಿರ್ತಕ್ಕಂತಹ ಪ್ರತಿಯೊಂದು ಮಾತುಗಳನ್ನು ಆಲಿಸಿದ್ದೀರಾ, ಅದನ್ನು ಅಳವಡಿಸ್ಕೊಡಿ. ನ್ಯಾಯದ ಪರತೆ ಇರ್ತಕ್ಕಂತಹದ್ದನ್ನು ಅಳವಡಿಸ್ಕೊಂಡಾಗ ನೀವು ಒಳ್ಳೆ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ, ನಮ್ಮ ಶಾಲೆಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಮಾರ್ಗದರ್ಶನ ನೀಡೋದಕ್ಕೆ ನಾನು ವೈಯಕ್ತಿಕವಾಗಿ ನಮ್ಮ ಸಂಸ್ಥೆಯ ಪರವಾಗಿ ನಾನು ಅವರಿಗೆ ಗೌರವಪೂರ್ವಕವಾದಂತಹ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೀನಿ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.